ನನ್ನ ಕರೆ ಮಾಡ್ತಾರೆ ಮತ್ತು ರೆಡ್ಡಪ್ಪ ಅವರ ಹೌದು ಹೇಳಿ ಸರ್. ಸರ್ ಒಬ್ಬರ ಕಡೆಯಿಂದ ಫೀಡ್ಬ್ಯಾಕ್ ಸರ್ ಫ್ರೀ ಇದ್ರೆ ಒಂದು 2 ನಿಮಿಷ ಕಾಲ ಮಾತಾಡ್ಬೋದಾ? ಮಾತಾಡ್ಬೋದು ಹೇಳಿ. ಓಕೆ, ಮಾಹಿತಿ ಚೆಕ್ ಮಾಡಿದ ಪ್ರಕಾರ ಬಿಟ್ಟು ಸ್ಟಾಪ್ ಮಾಡಿದ್ರೆ ಏನೋ ಸಮಸ್ಯೆ ಉಂಟಾಗ್ತದೆ ಸರ್ ಊಬರಲ್ಲಿ? ಏನು ಸರ್? ಅದು ಸರ್ ಟ್ರಿಪ್ಸ್ಗಳು ತೊಗೋತಲ್ಲ ಊಬರಲ್ಲಿ ಏನೋ ಸಮಸ್ಯೆ ಉಂಟಾಗ್ತಾ ಇದೆ? ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿ ನಾವು ಎಷ್ಟು ಸರಿ ಹೇಳಿದ್ರೆ ನೀವು ಕೇಳ್ತೀರಾ ಹೇಳಿ ಸರ್? ಓಕೆ ಸರ್, ಏನು ಸಮಸ್ಯೆ ತಿಳಿಸ್ಕೊಡಿ ಸರ್ ನಮಗೆ. ನನಗೆ 20,000 ರೂಪಾಯಿ ನಂದು ಮೈನಸ್ ಬ್ಯಾಲೆನ್ಸ್ ಮಾಡಿದ್ದೀರಾ, ನೆಗೆಟಿವ್ ಬ್ಯಾಲೆನ್ಸ್ ಮಾಡಿದ್ದೀರಾ. ಓಕೆ ಅದನ್ನು ಕ್ಲಿಯರ್ ಮಾಡಿದ್ರೆ ನಾನು ಡ್ಯೂಟಿ ಮಾಡ್ತೇನೆ. ಓಕೆ ಸರ್, ಮಾಹಿತಿ ಹಂಚ್ಕೊಡ್ತಾನೆ ಸರ್. ನೋಡಿ ಪ್ರೆಸೆಂಟಾಗಿ ಸರ್ ಈಗ ಟಿ ಡಿ ಎಸ್ ಅಂತ ಅಮೌಂಟ್ ಇರುತ್ತೆ ಸರ್. ಅದು ನೀವು ಜಾಸ್ತಿ ಒಂದು ವರ್ಷದಿಂದ ಜಾಸ್ತಿ 5 ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ 1% ಟ್ಯಾಕ್ಸ್ ಅಂತ ನಿಮಗೆ ಆ್ಯಡ್ ಆಗುತ್ತೆ ಸರ್ ನಿಮಗೆ. ಓಕೆನಾ? ನಿಮ್ಗೆ ಪೂರ್ತಿ ಹೆಚ್ಚಿನ ಮಾಹಿತಿ ಬೇಕಾ ಸರ್? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಿಮಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿ ಪೂರ್ತಿ ತಿಳಿಸ್ಕೊಡ್ತಾರೆ ಸರ್ ನಿಮಗೆ. ಓಕೆನಾ? ಅದಲ್ಲ, ನನ್ನ ಡೀಟೇಲ್ಸ್ ಬೇಕಲ್ಲ. ನಾನು ಈ 20,000 ನಂದು ಮಾಡಿದ್ದೀರಿ ಅಂತಂದ್ರೆ 1% ಅಂದ್ರೆ 20,000 ಆಯ್ತು ಅಂದ್ರೆ ನಾನು ಎಷ್ಟು ಲಕ್ಷ ಮಾಡಿದ್ದೀನಿ ಅಲ್ಲಿಗೆ? 20 ಲಕ್ಷ ಮಾಡಿದ್ದೀನಾ? ಓಕೆ, ಅದಕ್ಕೆ ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ನೀವು ನನಗೆ ನೀವು ಲೆಕ್ಕ ಕೊಡ್ಬೇಕ್ರಿ. ಈಗ ಮೈನಸ್ ಮಾಡಿರೋದು ಯಾರು? ನನ್ನ ಅಕೌಂಟಿಂದ ಕಟ್ ಮಾಡಿರೋದು ಯಾರು? ನೀವು ತಾನೇ. ನೀವು ಲೆಕ್ಕ ಕೊಡಬೇಕು. ನಾನು ಆ ವರ್ಷದಲ್ಲಿ ಎಷ್ಟು ಮಾಡಿದ್ದೀನಿ? 20 ಲಕ್ಷ ಮಾಡಿದ್ದೀನಾ? 20 ಲಕ್ಷ ಮಾಡಿದ್ರೆ ನೀವು 20,000 ಮಾಡಿದ್ದೀರಾ? ಮೈನಸ್ನಾ ಕಟ್ ಮಾಡಿದ್ದೀರಾ? 20,000. ಹಾಂ, ಈಗ ನೋಡಿ ಸರ್, ಹೆಲ್ಪ್ಲೈನ್ ನಂಬರ್ ಕೊಡ್ತೀನಿ ಸರ್, ನೋಟ್ ಮಾಡಿ. ಅಂದ್ರೆ ನಮ್ಮ ಕಡೆ ಸ್ವಲ್ಪ ನಿಮ್ಮ ಟ್ರಾನ್ಸಾಕ್ಷನ್ ಇರಲ್ಲ, ನಮ್ಮ ಹೆಲ್ಪ್ಲೈನ್ ಅಲ್ಲ ಇವಾಗ ನೀವು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ನೀವು ಫೋನ್ ಮಾಡಿದ್ದೀರಾ. ನಿಮ್ಮ ಕಂಪನಿಗೆ 1000 ಸರಿ ಫೋನ್ ಮಾಡಿದ್ರು ಕೂಡ ನಿಮ್ಮ ಕಂಪನಿಯಲ್ಲಿ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಈ ಹೆಲ್ಪ್ಲೈನ್ ನಂಬರ್ ಕೊಡ್ತೀನಿ ಸರ್, ನೋಟ್ ಹೆಲ್ಪ್ಲೈನ್ ಬಿಟ್ಟಾಕ್ರಿ. ಹೆಲ್ಪ್ಲೈನ್ ಬಗ್ಗೆ ಮಾತಾಡಬೇಡಿ ನೀವು. ನಾವು ನೋಡಿದ್ವಿ ವರ್ಷಾನುಗಟ್ಲೆ ನಿಮ್ಮ ಹೆಲ್ಪ್ಲೈನ್ ಬಗ್ಗೆ ನೋಡಿದ್ದೀವಿ. ಈಗ ಸರ್ ನೋಡಿ ಪ್ರೆಸೆಂಟ್ ಸರ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸರ್ ಒಂದು ಸರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ಒಂದು ಸರ್ ಹೆಲ್ಪ್ಲೈನ್ ನಂಬರ್ ಕೊಡ್ತೀನಿ ಸರ್ ನಂಬರ್ ಬಗ್ಗೆ. ಇದ್ರ ಪೂರ್ತಿಯಾಗಿ ಸಮಯ ನಾವು ಹೊಸೂರು ಮೆಟ್ರೋ ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ನೀವು ಯಾಕೆ ಫೋನ್ ಮಾಡ್ತೀರಿ ಮತ್ತೆ? ನಿಮಗೆ ಏನು ಗೊತ್ತಿಲ್ಲ ಅಂದಮೇಲೆ ನೀವು ಯಾಕೆ ಫೋನ್ ಮಾಡ್ತೀರಾ ನಮಗೆ? ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಮಾಡ್ತೀರಾ? ಪ್ರಾಬ್ಲಮ್ನ ಸಾಲ್ವ್ ಮಾಡಂಗಿದ್ರೆ ಮಾತ್ರ ನೀವು ಫೋನ್ ಮಾಡಬೇಕು. ಅಂದ್ರೆ ನಮ್ಮ ಕಡೆಯಿಂದ ಅಮೌಂಟ್ ರಿಫಂಡ್ ಆಗುತ್ತೆ ಚಾನ್ಸಸ್ ಇರಲ್ಲ. ಅಲ್ಲ, ನಿಮ್ಮ ಕಡೆ ನೀವು ಯಾರು ಕಟ್ ಮಾಡಕ್ಕೆ? ನೀವು ಟಿ ಡಿ ಎಸ್ ಅಕೌಂಟ್ ಕಟ್ ಮಾಡಕ್ಕೆ ನಿಮ್ಗೆ ಯಾರು ರೇಟ್ ಕೊಟ್ಟಿರೋದು ನಮ್ಮ ಅಕೌಂಟಿಂದ? ಸರ್ ನಮ್ಮ ಹತ್ರ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಇರುತ್ತೆ ಸರ್ ಅದು. ಓಕೆನಾ? ಹೌದು, ಗೌರ್ಮೆಂಟ್ ನಾವು ಕಟ್ತೀವಿ. ಗೌರ್ಮೆಂಟ್ ನಾವು ಕಟ್ತೀವಿ. ನೀವು ಪ್ರೂಫ್ಸ್ ಕೊಡ್ಬೇಕಲ್ಲ ನನಗೆ. ನೀವು ಪ್ರೂಫ್ಸ್ ಕೊಟ್ಟಿದ್ದೀರಾ ನನಗೆ? ಯಾವ ವರ್ಷದಲ್ಲಿ ಎಷ್ಟು ಮಾಡಿದೀವಿ, ಎಷ್ಟು ಕಟ್ ಮಾಡಿದೀವಿ ಅಂತ ನೀವೇನಾದ್ರು ಪ್ರೂಫ್ಸ್ ಕೊಟ್ಟಿದ್ದೀರಾ ನನಗೆ? ಒಂದು ಸರ್ ನೋಡಿ ಹೇಳ್ತಾರೆ ಕೇಳಿ. ಒಂದು ಸರ್ ನಿಮಗೆ ಪೂರ್ತಿ ಡೀಟೇಲ್ಸ್ ಬೇಕಾದ್ರೆ ಒಮ್ಮೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಇಲ್ಲ ಸರ್ ನೀವು ಹೊಸರೋಡ್ ಮೆಟ್ರೋ ಸ್ಟೇಷನ್ ಆನಂದ ಹೊಂಡ ಸಮಯ ಅಲ್ಲಿ ನಮ್ಮ ಆಫೀಸ್. ಹೌದು, ಹೊಸರೋಡ್ ಆನಂದ್ ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ 3 ಸರಿ ಹೋಗಿದ್ದೀನಿ ರೀ.